ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ಬೀನ್ಸ್ ಪಲ್ಯ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ರೆಗ್ಯುಲರಾಗಿ ಮಾಡ್ತಾರೆ ಮನೆಯಲ್ಲೇ. ಚೆನ್ನಾಗಿರ್ತೈತೆ, ಮುದ್ದೆ ಕಾಂಬಿನೇಷನ್ನು ಅಂತಲೇ ಅನ್ಬೋದು. ನಾನಿವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೀನ್ಸ್ ಬಂದು 1.5 kg ಅಷ್ಟು ಬೀನ್ಸ್ ತೊಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಒಂದು 25 ಗ್ರಾಮ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. ತೊಗೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಅದು ಆದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಬೇಕು. ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜು 2 ತೊಗೊಂಡಿದ್ದೀನಿ, ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಕಾಂಬಿನೇಷನ್ನು. ನಾನು ಬೀನ್ಸನ್ನು ಬೇಯಿಸಿಟ್ಕೊಂಡಿದ್ದೆ. ಇವಾಗ ಒಂದು 4 ಮೆಣಸಿನ್ಕಾಯಿ ಅಷ್ಟು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಕು, 1.5 kg ಅಷ್ಟು ಬೀನ್ಸ್ ತೊಗೊಂಡ್ರೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಸಾಕು. ಜಾಸ್ತಿ ಖಾರ ಆಗಿಬಿಡುತ್ತೆ, ಮಕ್ಕಳು ತಿಂತಾರಲ್ಲ ಅದಕ್ಕೆ. ನಾನು ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೀನ್ಸು. ನಾನು ಇವಾಗ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ. ಇವತ್ತು ಸ್ಕೂಲಲ್ಲಿ ನಮ್ಮ ಮಕ್ಕಳು ಹೋಗ್ತಾರೆ. ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಅದಕ್ಕೋಸ್ಕರ ಒಂದು 30 ಜನಕ್ಕಾಗಷ್ಟಕ್ಕೆ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಅದಕ್ಕೆ ಖಾರ ನಾನು ಜಾಸ್ತಿ ಹಿಡಿಲ್ಲ. ಅದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ. ಜಾಸ್ತಿ ಇದ್ದರೆ ಮಕ್ಳಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಇಷ್ಟೊಂದು ಮಾಡಿಕೊಡ್ತಾಯಿದ್ದೀನಿ ನಾನು ಹುಡುಗರ್ಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತುಂಬ ಗ್ರ್ಯಾಂಡಾಗಿ ಮಾಡ್ತಾರಲ್ಲ ವರ್ಷಕ್ಕೊಂದ್ಸಲ ಸ್ಕೂಲಲ್ಲಿ. ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಒಂದೊಂದು ಅಡುಗೆ ಹೇಳ್ತಾರೆ ಸ್ಕೂಲಲ್ಲಿ. ಅದಕ್ಕೆ ನನ್ನ ಮಗನಿಗೆ ಈ ಥರ ಮಾಡಿಕೊಡ್ತಾಯಿದ್ದೀನಿ ನಾನು. ನಮಗಿಬ್ಬರು ಮಕ್ಕಳು, ಒಬ್ಬೊಬ್ರಿಗೊಂದೊಂದು ಐಟಮ್ಮು. ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಅಷ್ಟೊಂದು ಖಾರನೂ ಇಲ್ಲ, ಅಷ್ಟು ಇದು ಇಲ್ಲ, ತಿನ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನಗೂ ಸಪೋರ್ಟ್ ಮಾಡಿ.